ಮೇಲ್ಮಲೆ ಅಂದ್ರೆ ಗೋಪಿನಾಥ ಪಕ್ಕದಲ್ಲಿ ದೊಡ್ಡ ಬೆಟ್ಟ ಇದೆ. ಅಲ್ಲಿ ಒಂದ್ಸರಿ ಕಾರ್ಯಾಚರಣೆ ಯಾರೋ ಬೆಟ್ಟಕ್ಕೆ ವೀರಪ್ಪ ಇಲ್ಲಿ ಬಟ್ಟೆ ಹೊಲಿತಾ ಇದ್ದಾನೆ ಬತ್ತೋಯ್ತು, ಇಂಟಿಮೇಷನ್ ಗೊತ್ತಾಯ್ತು, ಪೊಲೀಸ್ ಗೊತ್ತಾಗಿತ್ತು. ಮೇಲೆ ಬೆಟ್ಟಕ್ಕೆ ಹೋದ್ನು. ನಾವು ಹೋದಾಗ ಹೋಗಿ ನನ್ನ ಆಲ್ಬಮ್ಲಿದೆ, ಅಲ್ಲಿ ವೀರಪ್ಪನ ಬಟ್ಟೆ ಹೊಲಿತಿದ್ದ ಅಂತ ಕರ್ಕೊಂಡು ತೋರಿಸಿದ್ದ. ನಾವು ಹೋಗಿದ್ದೀವಿ. ದಿನೇಶ್ ಬಂದ್ರೆ ನನ್ನ ಜೊತೆ ಕ್ಲೋಸ್ ಆದರು. ಹೋಗುವಾಗ ಇಲ್ಲಿ ನೋಡಿ ಸರ್ ಇಲ್ಲೇ ಬಟ್ಟೆ ಹೊಲ್ದು ಅಂತ ಹೇಳ್ದ. ವೀರಪ್ಪನ ಬಟ್ಟೆ ಹೊಲ್ದಿದ್ದು ಇಲ್ಲೇ ಗವಿ ಒಳಗೆ ಇಂದ ಅಲ್ಲಿ ಹೋಗೇ ಕಾಣ್ತೀವಿ. ನಡ್ರಿ ಯಾಕ್ರೆ ಬೇಗ ಅಂತ ಹೋದ್ನು. ಹೋಗಂಟ ಕೆಳಗಡೆ ಇರೋದು ನಾವು ಬರೋದು ನೋಡಿ ಅವನು ಆವತ್ತು ತಪ್ಪಿಸ್ಕೊಂಡ. ವೀರಪ್ಪ ತಪ್ಪಿಸ್ಕೊಂಡಾಗ ಅಲ್ಲಿ ಪಾತ್ರೆ, ಆಲ್ಬಮ್ಲಿದೆ ಮುದ್ದೆ, ಕಲ್ಲಿನ ಮೇಲೆ ಮುದ್ದೆ ಗುಡ್ಡೆ ಹಾಕಿರೋದು, ರೇಷನ್ನು, ಪಾತ್ರೆಗಳು, ಅಕ್ಕಿ, ಟ್ಯಾಬ್ಲೆಟು, ಬಲ್ಪು, 3 ಸಲಂದು 5 ಸಲಂದು ಬಲ್ಪು ಎಲ್ಲ ಇತ್ತು. ಬಿಟ್ಟುಟ್ಟೋಗಿದ್ದ. ಕಲ್ಲಿನ ಮೇಲೆ ಬಂಡೆ ಬಿಸಿ ಅನ್ನ ಬಸ್ತಿರೋದು. ಇದು ಮಾಡಿ ಎಲ್ಲ ನೋಡಿದ್ನು. ಎಲ್ಲ ನೋಡಿ ಹೋಗ್ಬಿಡಿ ಹೊಟ್ಟೋದು. ನಾನು ಎಲ್ಲ ನೋಡಿದ್ನು. ಆ ಕಡೆ ನಿಂತ್ಕೊಂಡು ಒಂದು ತಾತಿ ಬಿದ್ದಿತ್ತು. ತಾತಿ ಮೇಲೆ ದಿನೇಶ್ ಬರ್ದು, ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದ್ರೆ ನಾನು ಮುಂದ್ಗಡೆ ಬಾ ಅಂತ ಬರ್ದಿದ್ರು. ತಾತಿಲಿ ಆ ತಾತಿ ಒಂದು ತಾತಿ ಇತ್ತು. ಅವನು ಸ್ವಲ್ಪ ಏನೋ ಅಲ್ಲಿ ಏನೇನು ಮಾಡ್ತಿದ್ರು, ಏನೋ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ದೇವ್ರ ಹತ್ರ ತಾತಿ ಮೇಲೆ ಇವರು ಬರೆದ್ಬಿಟ್ಟು ಆ ಕಲ್ಲಿನ ಬಡ್ಡ ಮೇಲೆ ಮಡಗ್ಬಿಟ್ಟು ನಮ್ಗೆ ಏನೇನು ಬೇಕು ಎಲ್ಲ ಎತ್ಕೊಂಡು ಕಾರ್ಯಾಚರಣೆ ಬಂದ್ಬಿಟ್ಟು. ಅದು ದಿನೇಶ್ ಸರ್ ನೋಡಿದ್ರು. ದಿನೇಶ್ ನಾವೆಲ್ಲ ಜೊತೆಲಿ ಹೋಗಿದ್ದು. ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಹೋದ್ನು ನಾವು. ಅದಿನ್ನೂ ದಿನೇಶ್ ಸರ್ನ ಟ್ರಿಗರ್ ಮಾಡ್ತಾವೆ. ಮತ್ತೆ ಇನ್ನೊಂದು ಸರ್ ನೋಡ್ಕೊಂಡು ಬರೋಣ ಏನಾರು ಮತ್ತೆ ಬಂದ್ಗಿದ್ದೀನಿ ಆ ಜಾಗ ಅಂದ್ಬಿಟ್ಟು ಸೈಲೆಂಟಾಗಿ ಹೋದ್ನು. ಹೋಗಂಟ ನೋಡಿದೆ ಅಲ್ಲಿ ಏನೂ ಇಲ್ಲ. ತಾತಿ ಹಂಗೇ ಇತ್ತು. ಇಲ್ಲಿ ಬಂದಿಲ್ಲ ರೀ ಅಂದ್ಬಿಟ್ಟು ಏರ್ ಫೈರ್ ಮಾಡಿದ್ರು. 5 ರೌಂಡ್ ದಿನೇಶ್ ಫೈರ್ ಮಾಡಿದ್ರು. ಅವತ್ತು ಅಲ್ಲೇ ಇದ್ದಾನಂತೆ, ಆ ಬೆಟ್ಟದಲ್ಲೇ ಇದ್ದಾನೆ ವೀರಪ್ಪನ. ನೆಕ್ಸ್ಟು ಎಲ್ಲ ನಾವು ಅವತ್ತು ಈಗ ನಮ್ಮ ಶ್ರೀನಿವಾಸ ಸಾಹೇಬ್ ಎರ್ಕೆಂಬಿ ತಲೆ ಕೂದಿದಾರಲ್ಲ ಆ ಜಾಗದಲ್ಲಿ, ಅದರಿಂದ ಈಚೆನೆ ಇತ್ತಿಂದ ಹೋಗುವಾಗ ಸ್ಟಾರ್ಟಿಂಗ್ಲಿ ಏನು ಮಾಡಿಬಿಟ್ರು, ಅಲ್ಲಿ ದನ ಕಾಯವನ ಒಬ್ಬನ ದೊಡ್ಡ ಗಿಡ್ಡಿ ಎಲ್ಲ ದನಗಳನ್ನೂ ಕಾದು ಒಬ್ಬರ ಏನೋ ಇಷ್ಟು ಅಂತ ದುಡ್ಡು ವಸೂಲು ಮಾಡ್ತಾನೆ. ಅಲ್ಲೊಬ್ಬ ಸಿಕ್ಕಾಕೊಂಡ. ದಿನೇಶ್ ಅವನಿಗೆ ಗೊತ್ತಿತ್ತು ಅನ್ನೋ ಕಾಣುತ್ತೆ. ಇನ್ನು ದಿನೇಶ್ ಹಳಬರಲ್ವ, ಅವ್ನು ಎಳ್ಕ ಬಂದ್ಬಿಟ್ಟು ನಿಜ ಹೇಳು ವೀರಪ್ಪ ಬಂದಿದ್ನ ಈ ಕಡೆ, ಹಂಗೆ ಸುಳ್ಳು ಹೇಳ್ತೀಯ ಹಂಗೆ ಹಿಂಗೆ ಹೊಡೆದು ಅವನಿಗೆ ಹಾಲು ಕೊಡು ಅಂತ ಮರದಲ್ಲಿ ನೇತಾಕಿದ್ರು. ದೊಡ್ಡ ದನಗಳೆಲ್ಲ ಸೇರಿದಾಗ ಹಾಲನ್ನೆಲ್ಲ ಕುಡ್ಕೊಂಡ್ರು. ಪೊಲೀಸ್ಗೆ ಏನು ಮಾಡಿದ್ರು. ಆಗ ದಿನೇಶ್ ಒಂದು ಮಾತಂದ್ಬಿಟ್ರು. ಏನಂದ್ರು ಅಂದರೆ, ಸ್ಟಾಪ್ ಎಲ್ಲ ಬಂದಿತ್ತಲ್ಲ ಪೊಲೀಸ್ನವ್ರು, ಇವರೆಲ್ಲ ನೋಡ್ರಿ ಇವರು ಸ್ವಾಮೀಜಿ ಕರ್ಕೊಂಡ್ಬಂದು ಪಾದ ಪೂಜೆ ಮಾಡಿಸ್ಬಿಟ್ಟು ತೀರ್ಥ ಕುಡಿದ್ಬಿಟ್ರು, ಇವ್ರಿಗೆ ಜೋಡ್ಲು ಹೊಡೆದ್ರು, ಏನು ಪಾಪಕ್ಕೆ ಪರಿಹಾರ ಅಂತಕನ್ರಿ, ಏನು ಸಂಪ್ರದಾಯ ಇವರು ಕಳ್ರು ಹಾಗೆ ಹೀಗೆ ಅಂತ ಇವಾಗಿ ಮಾತಾಡಿದ್ರು. ನನಗೆ ಸ್ವಲ್ಪ ಯಾಕೆ ಸ್ವಾಮೀಜಿಗಳ ಬಗ್ಗೆ ಹಿಂಗೆ ಮಾತಾಡ್ತಾರಲ್ಲ ಇವರು, ಅವ್ರವ್ರ ಸಂಪ್ರದಾಯ ಮಾತಾಡಬಾರ್ದಲ್ಲ. ದಿನೇಶ್ ಒಂದೇ ಹೋಗಿ ಒಂದು ಹಳ್ಳದಲ್ಲಿ 5:30 ಆಯಿತು, ಟಯರ್ಡ್ ಆಯಿತು. ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು 6 ಗಂಟೆ ಆಯಿತು. ಬಿಡ್ರಿ ನಮ್ಮ ಮಾವ ಚಾಮರಾಜನಗರಕ್ಕೆ ಹೋಗಿದ್ದಾರೆ, ನನಗೆ ಟ್ರಾನ್ಸ್ಫರ್ ಆಗೋಗುತ್ತೆ ರೀ ಮಲ್ಸಟ್ರೆ ಇದ್ರು. ನಮಗೂ ಮಾಡಿಸ್ಬಿಡಿ ಸರ್ ಅಂದೆ. ನಿಮ್ಮ BK ಸಿಂಗ್ ಇದಾರಲ್ಲಪ್ಪ ಮಾಡಿಸ್ಕೊಳ್ಳಿ, ನನಗಂತೂ ಟ್ರಾನ್ಸ್ಫರ್ ಆಯ್ತಾ ಇದ್ರು. ಹೌದಾ ಸರ್ ಅಂದೆ. ಸರ್ 6 ಗಂಟೆ ಆಯಿತು ಹೊರಗಡೆ ನಾವು ಬನ್ನಿ ಬಂದ್ಬಿಟ್ಟು ಮೇಡಮ್ ಈ ಕತೆ ನಡೀತು. ನೆಕ್ಸ್ಟ್ ಇನ್ನೊಂದು ಸರಿ ಅವತ್ತಿನ ಕತೆ ಅದು. ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಬಿಟ್ಕೋದು. ಹೋಗಂಟ ತಾತಿ ಅಲ್ಲೇ ಇತ್ತು. ಏರ್ ಫೈರ್ ಮಾಡಿದ್ರು. ಆಗ ಇವನಿಗೆ ಏನಾಗೋಯ್ತು, ವೀರಪ್ಪನಿಗೂ ಜಾಸ್ತಿ ಓಡಾಡ್ತಾವ್ರೆ. ದಾಟ್ಕೊಂಡು ಹೊಂಟೋಗೋಣ ಅಂದ್ಬಿಟ್ಟು ಅವನು ನೆಕ್ಸ್ಟ್ ಡೇಗೆ ದಾಟ್ತಾ ಇದ್ದಾನೆ. ಎಲ್ಲಿಗೆ? ತಮಿಳ್ನಾಡಿಗೆ ಹೊರಗಡೆ ಹೋಗೋಣ. ಇವ್ರು ಏರ್ ಫೈರ್ ಮಾಡ್ತೀವಲ್ಲ ನಾವೆಲ್ಲ ಹೋಗಿ